ಪುಟ್ಟ ಗೌರಿ ಮದುವೆ ಭಾಗ 38. ಗೌರಿ, ಇದೇ ನಿನ್ನ ರೂಮು. ಅಲ್ಲಿ ಕಬೋರ್ಡ್ ಇದೆ, ಅದರಲ್ಲಿ ನೀನು ನಿನ್ನ ಬಟ್ಟೆಗಳನ್ನು ಜೋಡಿಸಿಕೊ. ಇದು ಅಟ್ಯಾಚ್ ಬಾತ್ರೂಮ್. ಇದನ್ನು ಯೂಸ್ ಮಾಡೋದಕ್ಕೆ ನಿನಗೆ ಗೊತ್ತಾಗಲಿಲ್ಲ ಅಂದರೆ ನನ್ನನ್ನು ಕೇಳು, ತೋರಿಸ್ಕೊಡ್ತೀನಿ. ಬೇಕಿದ್ರೆ ಬಾ, ಒಂದು ಸಾರಿ ತೋರಿಸ್ಕೊಟ್ಬಿಟ್ಟು ಹೋಗ್ತೀನಿ. ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗುವಂತೆ ಅಂತ ಹೇಳಿ ಸ್ನಾನದ ಮನೆ ಒಳಗಡೆ ಕರೆದುಕೊಂಡು ಹೋದರು. ನೋಡು, ಈ ಕಡೆ ಟ್ಯಾಬ್ನ ತಿರುಗಿಸಿದರೆ ಬಿಸಿ ನೀರು ಬರುತ್ತೆ, ಈ ಕಡೆ ತಿರುಗಿಸಿದ್ರೆ ತಣ್ಣೀರು ಬರುತ್ತೆ. ಶವರ್ ಬೇಕು ಅಂದರೆ ಈ ರೀತಿ ಆನ್ ಮಾಡಬೇಕು ಅಂತ ಹೇಳಿ ಎಲ್ಲವನ್ನು ನಿಧಾನವಾಗಿ ಹೇಳಿಕೊಟ್ಟು ಹೊರಗೆ ಕರೆದುಕೊಂಡು ಬಂದರು ಕಮಲಾಕ್ಷಿಯವರು. ಗೊತ್ತಾಯ್ತಾ ಗೌರಿ, ಈಗ ಹೋಗಿ ಸ್ನಾನ ಮಾಡೋ ಹಾಗಿದ್ದರೆ ಮಾಡಿ ಬಾ. ನಿನ್ನ ಅಪ್ಪಾಜಿಗೆ ಕಾಫಿ ಬೇಕಂತೆ, ಅವರಿಗೆ ಕಾಫಿ ಮಾಡಿಕೊಟ್ಟು ಹಾಗೆ ನಿನಗೂ ತರ್ತೀನಿ ಎಂದರು. ಆಗ ಗೌರಿ, ಅಯ್ಯೋ ಅಮ್ಮ, ಏನು ಬೇಡ, ನಾನೇ ಕೆಳಗಡೆ ಬರ್ತೀನಿ ಎಂದು ಮುಜುಗರದಿಂದ ಹೇಳಿದಳು. ಅವಳ ಸಂಕೋಚವನ್ನು ಅರ್ಥ ಮಾಡಿಕೊಂಡ ಕಮಲಾಕ್ಷಿಯವರು, ನೋಡು ಗೌರಿ, ನಮ್ಮ ಯಜಮಾನರು ಆಗಲೇ ಹೇಳಿದ್ದಾರೆ, ಇದು ನಿಂದೇ ಮನೆ ಅಂತ ತಿಳ್ಕೊ ಅಂತ. ನೀನು ಈ ರೀತಿ ಸಂಕೋಚ ಪಟ್ಕೋಬೇಡ. ನೀನು ಅತಿಥಿ ಅನ್ನೋದಕ್ಕಿಂತ ನಮ್ಮ ಮಗಳಿದ್ದ ಹಾಗೆ. ಆ ತಾಯಿ ಸನ್ನಿಧಾನದಲ್ಲಿ ನಮಗೆ ಸಿಕ್ಕಿದ್ದೀಯ. ಅದೂ ಅಲ್ಲದೆ ಆ ಜಗನ್ಮಾತೆಯ ಹೆಸರು ಕೂಡ ಇಟ್ಕೊಂಡಿದ್ದೀಯ. ಅಂದಮೇಲೆ ನೀನು ನಮಗೆ ತುಂಬ ಬೇಕಾದವಳೆ. ಈ ಥರ ಎಲ್ಲ ಮುಜುಗರ ಪಟ್ಕೋಬೇಡ, ಹೋಗಿ ಸ್ನಾನ ಮಾಡಿಕೊಂಡು ಬಾ, ಅಷ್ಟರಲ್ಲಿ ಕಾಫಿ ತರ್ತೀನಿ ಅಂತ ಹೇಳಿ ಪ್ರೀತಿಯಿಂದ ಅವಳ ಕೆನ್ನೆ ತಟ್ಟಿ ಅಲ್ಲಿಂದ ಹೋಗುತ್ತಾರೆ ಕಮಲಾಕ್ಷಿಯವರು. ತನ್ನ ಅತ್ತೆ ಮನೆ ಬಿಡುವಾಗ ಸ್ನಾನ ಮಾಡಿದ್ದು. ಮೈಯೆಲ್ಲ ಒಂದು ರೀತಿ ನೋವಾಗುತ್ತಿತ್ತು. ಸ್ನಾನ ಮಾಡಿದರೆ ಸರಿ ಹೋಗುತ್ತದೆ ಅಂತ ತಿಳಿದು ಒಂದು ಜೊತೆ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ಗೆ ಬಂದಳು. ಕಮಲಾಕ್ಷಿಯವರು ಹೇಳಿಕೊಟ್ಟಂತೆ ಬಿಸಿ ನೀರು ಬರುವ ಕಡೆ ನಲ್ಲಿಯನ್ನು ಆನ್ ಮಾಡಿಕೊಂಡು ಸ್ನಾನ ಮುಗಿಸಿ ಹೊರಬಂದಳು. ಬಿಸಿ ನೀರು ಮೈ ಮೇಲೆ ಬಿದ್ದಿದ್ದರಿಂದ ಮೈಯೆಲ್ಲ ಒಂದು ರೀತಿ ಹಗುರವಾದಂತೆ ಅನಿಸಿತು. ಅಷ್ಟರಲ್ಲಿ ಕಮಲಾಕ್ಷಿಯವರು ಕಾಫಿ ತೆಗೆದುಕೊಂಡು ಬರುತ್ತಾರೆ. ಗೌರಿ, ಆಗಲೇ ಸ್ನಾನ ಮಾಡಿ ಮುಗಿಸಿದ್ದೀಯಾ? ನೀನು ತುಂಬ ಫಾಸ್ಟ್ ಬಿಡಮ್ಮ. ನಮ್ಮ ಹಿಮ ಮುಖ ತೊಳೆದುಕೊಳ್ಳೋಕೆ ಇಷ್ಟು ಟೈಮ್ ತಗೋತಾಳೆ. ಸ್ನಾನ ಅಂದರೆ 2 ಗಂಟೆ ಬೇಕು, ಅಷ್ಟು ನಿಧಾನ. ಅದೇನೋ ಬಾತ್ ಟಬ್ಬು ಅಂತ ಬೇರೆ ಇಟ್ಕೊಂಡಿದ್ದಾಳೆ ಬಾತ್ರೂಮಲ್ಲಿ. ಅದಕ್ಕೆ ನೀರು ತುಂಬಿ ಗುಲಾಬಿ ಎಲೆಗಳನ್ನೆಲ್ಲ ಅದಕ್ಕೆ ಹಾಕಿ ಅದ್ರ ಒಳಗಡೆ ಅರ್ಧ ಗಂಟೆ ಮಲಗ್ತಾಳೆ. ಅದೇನು ಕತೆನೋ ಏನೋ. ಏನಾದರೂ ಕೇಳಿದರೆ, ಅಜ್ಜಿ ನಿನಗೆ ಇದೆಲ್ಲ ಗೊತ್ತಾಗಲ್ಲ, ನೀನು ಹಳೆ ಕಾಲದವಳು. ಈ ರೀತಿ ಹಾಕ್ಕೊಂಡು ಸ್ನಾನ ಮಾಡಿದರೆ ಮೈಯೆಲ್ಲ ಗುಲಾಬಿ ಥರ ಪಿಂಕ್ ಆಗಿ ಇರುತ್ತೆ. ನಾನು ಎಷ್ಟೊಂದು ಸ್ಟೈಲಿಶ್ ಆಗಿ ಕಾಣಿಸ್ತೀನಿ ಗೊತ್ತಾ ಅಂತಾಳೆ. ಆದರೆ ನೀನು ನೋಡು, ಹೆಚ್ಚು ಕಡಿಮೆ ಇಬ್ಬರು ಒಂದೇ ಬಣ್ಣ ಇದ್ದೀರಾ. ಅವಳ ಮುಖಕ್ಕೆ ಹೋಲಿಸಿದರೆ ನಿನ್ನ ಮುಖವೇ ಒಂದು ರೀತಿ ಸ್ವಚ್ಛವಾಗಿ ಒಂದು ಪಿಂಪಲ್ ಕೂಡ ಇಲ್ಲದೆ ಎಷ್ಟು ಚೆನ್ನಾಗಿದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಪಾರ್ಲರ್ ಬೇಡ ಅಂದರೂ ಕೇಳೋದಿಲ್ಲ. ಅವಳು 8th ಸ್ಟ್ಯಾಂಡರ್ಡ್ಗೆ ಹೋದಾಗಲೇ ಅವಳ ತಾಯಿ ಜೊತೆ ಪಾರ್ಲರ್ಗೆ ಹೋಗೋ ಅಭ್ಯಾಸ ಮಾಡಿಕೊಂಡ್ಳು. ಅವಳ ಮುಖ ಇರಲಿ, ಅವಳ ಕೂದಲು ನೋಡೋದಕ್ಕಂತೂ ನನ್ನ ಕೈಲಿ ಸಾಧ್ಯ ಇಲ್ಲ. ಒಂದೊಂದು ದಿನ ಒಂದೊಂದು ಕಲರ್ ಮಾಡ್ತಾಳೆ. ನಿನ್ನ ಕೂದಲು ನೋಡು ಎಷ್ಟು ಚೆನ್ನಾಗಿದೆ, ಒಳ್ಳೆಯ ರೇಷ್ಮೆ ಥರ ಹೊಳಿತಾ ಇದೆ, ದಪ್ಪ ಉದ್ದ ಕೂಡ ಇದೆ ಎಂದು ಅವಳ ಕೂದಲನ್ನು ಸವರುತ್ತಾ ಹೇಳಿದರು. ನಾನು ನೋಡು ಮಾತಾಡ್ತಾ ನಿನಗೆ ಕಾಫಿ ಕೊಡೋದನ್ನೇ ಮರೆತು ಬಿಟ್ಟೆ. ತಗೋ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು ಎಂದರು. ಆಗ ಗೌರಿ, ಇಲ್ಲ ಅಮ್ಮ, ಇಷ್ಟೊತ್ತಲ್ಲಿ ಮಲ್ಕೋಬಾರ್ದಂತೆ. ಸಂಜೆ 5 ಗಂಟೆ ಮೇಲೆ ಮಲ್ಕೊಂಡ್ರೆ ಲಕ್ಷ್ಮಿ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾಳಂತೆ. ಅದಕ್ಕೆ ಆ ಟೈಮಲ್ಲಿ ಹೆಣ್ಮಕ್ಳು ಕೈ ಕಾಲು ಮುಖ ತೊಳೆದು ದೇವರಿಗೆ ದೀಪ ಹಚ್ಚಿ ನಮಗೆ ಗೊತ್ತಿರೋ ಭಕ್ತಿಗೀತೆ ಹೇಳ್ತಾ ಪೂಜೆ ಮಾಡಬೇಕು ಅಂತ ನನ್ನ ಅಮ್ಮ ಹೇಳ್ತಾ ಇದ್ರು ಎಂದಳು ಗೌರಿ. ಅಮ್ಮ ಹೇಳ್ತಾ ಇದ್ರಾ? ಮತ್ತೆ ಅರ್ಚಕರು ನಿನಗೆ ಯಾರೂ ಇಲ್ಲ ಅಂತ ಹೇಳಿದ್ರು ಎಂದರು ಆಶ್ಚರ್ಯದಲ್ಲಿ. ಆಗ ಗೌರಿ ಕಮಲಾಕ್ಷಿಯವರ ಜೊತೆ ಸುಳ್ಳು ಹೇಳಲು ಮನಸ್ಸು ಬಾರದೆ, ನನ್ನದು ದೊಡ್ಡ ಕತೆ ಅಮ್ಮ. ನನಗೆ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಇದ್ದಾರೆ. ಆದರೆ ನನ್ನ ದುರದೃಷ್ಟ, ಎಲ್ಲರೂ ಇದ್ದರೂ ಯಾರೂ ಇಲ್ಲದಂತೆ ಬದುಕಬೇಕು ಎಂದಳು. ಕಮಲಾಕ್ಷಿಯವರಿಗೆ ಗೌರಿ ಮಾತು ಸರಿಯಾಗಿ ಅರ್ಥವಾಗಲಿಲ್ಲ. ಆಗ ಅವರು, ಸರಿಯಾಗಿ ಅದೇನು ಅಂತ ಬಿಡಿಸು ಹೇಳು ಗೌರಿ
ಎನ್ನುವ ವೇಳೆಗೆ ಮಗಳು ಅಮ್ಮ ಎಂದು ಕೂಗಿಕೊಳ್ಳುವ ಧ್ವನಿ ಕೇಳಿಸುತ್ತದೆ. ಆಗ ಗೌರಿ ಕಡೆ ನೋಡಿದ ಕಮಲಾಕ್ಷಿಯವರು, ಗೌರಿ, ನನ್ನ ಮಗಳು ಬಂದ್ಲು ಅನಿಸುತ್ತೆ, ಬಾ ನಿನಗೆ ಪರಿಚಯ ಮಾಡಿಸಿಕೊಡ್ತೀನಿ, ಹೇಗಿದ್ರೂ ಸ್ನಾನ ಮಾಡಿದ್ದೀಯ, ದೇವರಿಗೆ ದೀಪ ಹಚ್ಚಿಬಿಡು ಅಂತ ಹೇಳಿ ಅವಳನ್ನು ಕೆಳಗೆ ಕರೆದುಕೊಂಡು ಹೋದರು. ತಾಯಿಯ ಜೊತೆ ಬರುತ್ತಿದ್ದ ಹುಡುಗಿಯನ್ನು ಕಂಡು ಅವಳು ಹಾಕಿದ್ದ ಬಟ್ಟೆಗಳನ್ನು ನೋಡಿ ಕೆಲಸದವಳು ಇರಬೇಕು ಅಂತ ಅಂದುಕೊಂಡರು. ಮಗಳ ಹತ್ತಿರ ಬಂದ ಕಮಲಾಕ್ಷಿಯವರು, ಗೌರಿ, ಇವಳೇ ನನ್ನ ಮಗಳು ಸೌಪರ್ಣಿಕ, ಇವಳು ಗೌರಿ ಅಂತ ಹೇಳಿ ಇಬ್ಬರಿಗೂ ಪರಿಚಯಿಸಿದರು. ಗೌರಿ, ಹೋಗಮ್ಮ, ದೀಪ ಹಚ್ಚಿ ಬಂದು ಬಿಡು ಎಂದರು. ಸರಿ ಅಂತ ತಲೆ ಆಡಿಸಿದ ಗೌರಿ ದೀಪ ಹಚ್ಚಲು ದೇವರ ಮನೆಗೆ ಬಂದಳು. ಮನೆ ಕೆಲಸದವಳು ದೀಪ ಹಚ್ಚುವುದನ್ನು ಕಂಡ ಸೌಪರ್ಣಿಕಾಗೆ ಸಹಿಸಲು ಆಗಲಿಲ್ಲ. ಕೋಪ ಮಾಡಿಕೊಳ್ಳುತ್ತಾ ತಾಯಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ, ಏನಮ್ಮ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ? ಹೋಗಿ ಮನೆ ಕೆಲಸದವಳ ಕೈಯಲ್ಲಿ ದೀಪ ಹಚ್ಚಿಸ್ತಾ ಇದ್ದೀಯಲ್ಲ ಎಂದರು. ಆಗ ಕಮಲಾಕ್ಷಿಯವರು, ಏ ಸೌಪರ್ಣಿಕ, ಅವಳು ಮನೆ ಕೆಲಸದವಳು ಅಲ್ಲ, ಈ ಮನೆಯ ಅತಿಥಿ, ದುರ್ಗಾಪರಮೇಶ್ವರಿ ದೇವಸ್ಥಾನದ ಅರ್ಚಕರ ಕಡೆಯವಳು. ಪಾಪ ಯಾರೂ ಇರುವಂತೆ ಸಹಾಯ ಮಾಡಿ ಅಂತ ಕೇಳಿಕೊಂಡ್ರು, ಅದಕ್ಕೆ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ನೀನು ಇನ್ನೊಂದು ಸಾರಿ ನಿಮ್ಮಪ್ಪನ ಮುಂದೆ ಅವಳನ್ನು ಮನೆ ಕೆಲಸದವಳು ಅಂತ ಅನ್ನೋದಕ್ಕೆ ಹೋಗಬೇಡ. ನಿನಗೆ ಗೊತ್ತಲ್ಲ ನಿನ್ನ ಅಪ್ಪನ ವಿಚಾರ, ಅವರ ವಿರುದ್ಧವಾಗಿ ಯಾರಾದರೂ ಮಾತಾಡಿದರೆ ಅವರು ಹೇಗೆ ಕೋಪ ಮಾಡ್ಕೋತಾರೆ ಅಂತ ಎಂದು ಮಗಳಿಗೆ ಬುದ್ಧಿ ಹೇಳಿದರು ಕಮಲಾಕ್ಷಿ. ಆಗ ಸೌಪರ್ಣಿಕ, ಆದರೂ ಅಮ್ಮ, ನೀವು ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ಬೇಕಿದ್ರೆ ಯಾವುದಾದ್ರೂ ಹಾಸ್ಟೆಲಿಗೆ ಕರ್ಕೊಂಡು ಹೋಗಿ ಸೇರಿಸಿ. ಅದು ಬಿಟ್ಟು ಹೀಗೆ ಮನೆಗೆ ಕರ್ಕೊಂಡು ಬಂದರೆ ಮನೆಯಲ್ಲಿರುವ ದುಡ್ಡು, ಚಿನ್ನ, ಬೆಳ್ಳಿ ಎಲ್ಲ ಎಲ್ಲೆಲ್ಲಿದೆ ಅಂತ ತಿಳ್ಕೊಂಡು ಎಲ್ಲನೂ ದೋಚ್ಕೊಂಡು ಹೋದರೆ ಏನು ಮಾಡ್ತೀರಾ ಎಂದರು. ಎಲ್ಲ ನಿನ್ನ ಥರನೇ ಇರ್ತಾರೆ ಅಂತ ಅನ್ಕೋಬೇಡ ಸೌಪರ್ಣಿಕ ಎಂದು ಗಡಿಸಾದ ವಾಯ್ಸ್ ಬಂದ ಕಡೆ ತಿರುಗಿ ನೋಡಿದರು. ಪ್ರಹ್ಲಾದ್ರವರು ಮಗಳ ಕಡೆ ಕೋಪದಿಂದ ನೋಡುತ್ತಾ ನಿಂತಿದ್ದರು. ಅಪ್ಪ, ಏನು ಮಾತಾಡ್ತಾ ಇದ್ದೀರಾ ನೀವು? ನನ್ನ ಥರ ಅಂದರೆ ನಾನೇನೋ ಕಳ್ತನ ಮಾಡಿದ್ದೀನಿ? ಇದುವರೆಗೂ ನಾನು ಒಂದು ವಸ್ತುನೂ ಕೂಡ ನಿಮ್ಮ ಅಪ್ಪಣೆ ಇಲ್ಲದೆ ತಗೊಂಡು ಹೋಗಿಲ್ಲ ಗೊತ್ತಾ ಎಂದರು. ಆಗ ಪ್ರಹ್ಲಾದ್ರವರು, ಹೌದು, ನಮ್ಮ ಅಪ್ಪಣೆ ಇಲ್ಲದೆ ಒಂದು ವಸ್ತುನೂ ತಗೊಂಡು ಹೋಗೋದಿಲ್ಲ ನೀನು ಸುರಿಸುವ ಕಣ್ಣೀರಿನ ನಾಟಕ ಕಂಡು ನಿನ್ನ ತಾಯಿ ಕರಗಿ ತನಗೆ ಅಂತ ಇಷ್ಟಪಟ್ಟು ತಗೊಂಡ ಸೀರೆ, ಒಡವೆ ಎಲ್ಲ ನಿನಗೆ ತುಂಬಿ ಕಳಿಸ್ತಾಳೆ. ತಂದೆ ತಾಯಿನ ಹೇಗೆ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋದನ್ನು ನಿನ್ನ ಹತ್ರ ನೋಡಿ ಕಲ್ತ್ಕೋಬೇಕು ಎಂದು ವ್ಯಂಗ್ಯವಾಗಿ ಹೇಳಿದರು. ಆಗ ಕಮಲಾಕ್ಷಿಯವರು, ರೀ, ಈಗ ಆ ಮಾತೆಲ್ಲ ಯಾಕೆ? ಇವಳಿಗೆ ನಾನು ಬುದ್ಧಿ ಹೇಳ್ತೀನಿ, ದಯವಿಟ್ಟು ಏನು ಮಾತಾಡಬೇಡಿ ಎಂದರು. ಗೌರಿಯ ಮುಂದೆ ಮಗಳನ್ನು ಗಂಡ ಬೈಯೋದು ಸಹಿಸಲಾರದೆ ಹೇಳಿದರು. ಆಗ ಪ್ರಹ್ಲಾದ್ರವರು, ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ ಕಮಲ. ಮಕ್ಕಳ ಮೇಲೆ ಪ್ರೀತಿ ಇರಬೇಕು ನಿಜ, ಆದರೆ ನಿನ್ನದು ಕುರುಡು ಪ್ರೀತಿ. ಆ ಪ್ರೀತಿ ನಿನ್ನ ಮಕ್ಕಳನ್ನು ದಾರಿ ತಪ್ಪಿಸ್ತಾ ಇದೆ. ಒಬ್ಬಳು ಗೃಹಿಣಿಯಾಗಿ ಎಲ್ಲ ರೀತಿಯಲ್ಲಿ ಸರಿಯಾಗಿರೋ ನೀನು ನಿನ್ನ ಮಕ್ಕಳ ವಿಚಾರದಲ್ಲಿ ಹೀಗೆ ಎಡವುತ್ತಾ ಇದ್ದೀಯೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದವರೇ ಅಸಮಾಧಾನದಲ್ಲಿ ಮತ್ತೆ ರೂಮ್ಗೆ ಹೊರಟು ಹೋಗುತ್ತಾರೆ. ತಂದೆ ಹೋದ ಕಡೆ ಕೋಪದಲ್ಲಿ ನೋಡುತ್ತಾ, ಏನಮ್ಮ, ಈ ಅಪ್ಪ ಯಾವಾಗಲೂ ನಾನು ಬಂದಾಗೆಲ್ಲ ಬೈತಾನೇ ಇರ್ತಾರೆ. ಅವರಿಗೆ ನನ್ನ ಕಂಡ್ರೆ ಆಗೋದಿಲ್ಲ. ಎಲ್ಲ ತಂದೆಯಂದ್ರಿಗೆ ಹೆಣ್ಣು ಮಕ್ಕಳು ಅಂದರೆ ಎಷ್ಟೊಂದು ಪ್ರೀತಿ ಇರುತ್ತೆ, ಆದರೆ ನಮ್ಮಪ್ಪನಿಗೆ ನನ್ನ ಕಂಡ್ರೆ ಪ್ರೀತಿ ಇರೋದು ಇರಲಿ, ಮುಖ ಕೊಟ್ಟು ಸರಿಯಾಗಿ ಮಾತಾಡೋದೇ ಇಲ್ಲ ಎಂದರು ಸೌಪರ್ಣಿಕ. ಆ ರೀತಿ ಮಾಡಿಕೊಂಡವರು ಯಾರು? ಅದನ್ನು ಸರಿಯಾಗಿ ನೆನಪಿಸ್ಕೊ. ನೀನು ಹುಟ್ಟಿದಾಗ ನಿನ್ನ ತಂದೆ ಎಷ್ಟು ಖುಷಿಪಟ್ಟರು ಗೊತ್ತಾ? ನೀನು ಮಾಡಿಕೊಂಡ ಅವಾಂತರಕ್ಕೆ ನಿನ್ನನ್ನು ನೋಡಿದ್ರೆ ದ್ವೇಷಿಸೋ ಥರ ಮಾಡಿಕೊಂಡೆ. ನಿನ್ನ ಅದೃಷ್ಟ, ಮನೆಗೆ ಹೋಗಿ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹೀಗೆ ಹುಚ್ಚುಚ್ಚಾಗಿ ಮಾತಾಡಿ ಕೊಟ್ಟಿರೋ ಪರ್ಮಿಷನ್ ಕೂಡ ಇಲ್ಲದೆ ಇರೋ ಥರ ಮಾಡ್ಕೋಬೇಡ ಎಂದು ಮಗಳಿಗೆ ಬುದ್ಧಿ ಹೇಳಿದರು. ತಾಯಿ ಮಾತು ಕೇಳಿ ಅಸಮಾಧಾನದಿಂದ
ನಾನೇನು ಮಾಡಬಾರ್ದ ತಪ್ಪನ್ನು ಮಾಡಿಲ್ಲ ಅಮ್ಮ. ನನ್ನ ಪರಿಸ್ಥಿತಿ ಆ ರೀತಿ ಇತ್ತು. ಆ ತಪ್ಪು ಮಾಡೋದಕ್ಕೆ ಪರಿಸ್ಥಿತಿ ಕಾರಣನೇ ಹೊರತು ನಾನಲ್ಲ ಎಂದರು ಸೌಪರ್ಣಿಕ. ಮಗಳಿಗೆ ಏನು ಹೇಳಬೇಕು ಅಂದುಕೊಳ್ಳುವಷ್ಟರಲ್ಲಿ ಗೌರಿ ಪೂಜೆ ಮುಗಿಸಿ ಬಂದಳು. ಹೊರಗಿನವರ ಮುಂದೆ ಮನೆ ವಿಚಾರ ಮಾತನಾಡಬಾರದು ಅಂತ ಏನು ಮಾತನಾಡದೆ ಸುಮ್ಮನಾದರು ಕಮಲಾಕ್ಷಿಯವರು. ಸೌಪರ್ಣಿಕ ಗೌರಿ ಕಡೆ ಒಂದು ಥರವಾಗಿ ನೋಡುತ್ತಾ, ನೋಡು, ನನ್ನ ತಂದೆ ತಾಯಿ ನಿನ್ನನ್ನು ಅತಿಥಿ ಅಂತ ಈ ಮನೆಯಲ್ಲಿ ಇರೋದಕ್ಕೆ ಒಪ್ಕೊಂಡಿರಬಹುದು. ಆದರೆ ನೀನು ಈ ಮನೆಯಲ್ಲಿ 3 ದಿನ ಇದ್ದು ಹೋಗೋಳು ಅಷ್ಟೇ. ನಾನು ಈ ಮನೆ ಗೆಸ್ಟ್ ಅಂತ ಹೇಳಿ ಏನೂ ಕೆಲಸ ಮಾಡದೆ ಸುಮ್ಮನೆ ಇರಬೇಡ. ಮನೆಯ ಎಲ್ಲ ಕೆಲಸ ನೀನೇ ಮಾಡಬೇಕು. ಅದರ ಜೊತೆಗೆ ವಾರಕ್ಕೆ 1 ದಿನ ನಮ್ಮ ಮನೆಗೆ ಬರಬೇಕು, ಗೊತ್ತಾಯ್ತಾ ಎಂದು ಗದರುವ ಧ್ವನಿಯಲ್ಲಿ ಹೇಳಿದರು. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.